ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಹ್ಯೂಮನ್ಸ್ ಡೇ. ಎಲ್ರಿಗೂ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು. ನನ್ನ ಹೆಸರು ಶಾರದಾ ಅಂತೇಳಿ. ನಾನು ಹೌಸ್ ವೈಫ್ ಆಗಿದ್ದೆ ಮುಂಚೆ, ಇವಾಗ ಯೂಟ್ಯೂಬರ್ ಆಗಿದ್ದೀನಿ. ಎಲ್ಲ ಮಹಿಳೆಯರು ಆ್ಯಕ್ಚುಲಾಗಿ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ಕೊಂಡಿರ್ತೀವಿ. ಮಕ್ಕಳು ದೊಡ್ಡವಾದ್ರು ನನಗೀಗ, ಸೊ ಹಾಗಾಗಿ ಫ್ರೀ ಇರ್ತಾ ಇದೆ, ಏನಾದರೂ ನಾನು ಮಾಡಬೇಕು ಅಂತೇಳಿ ನಾನು ಈಗ ಯೂಟ್ಯೂಬ್ ಶುರು ಮಾಡ್ಕೊಂಡಿದ್ದೀನಿ. ನನಗೀಗ 48K ಯೂಟ್ಯೂಬರ್ಸಿಂದ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮುಂಚೆ ನಾವೆಲ್ಲ ಏನೇನು ಮಾಡ್ಕೋತೀವಿ, ಏನೋ ಹಸ್ಬೆಂಡ್ ಅಮೌಂಟ್ ಅಂತ ಕೊಟ್ಟಿರ್ತಾರೆ, ಅದರೇನೋ ಸೇವಿಂಗ್ಸ್ ಮಾಡ್ಕೊತೀವಿ, ಯಾವುದೋ ಚೀಟಿಗಂತ ಕಟ್ತೀವಿ, ಇಲ್ಲ ಗೋಲ್ಡ್ ಚೀಟಿ ಅಂತ ಮಾಡ್ತೀವಿ. ಇದೆಲ್ಲದಕ್ಕಿಂತ ಈಗ ಇನ್ವೆಸ್ಟ್ ಮಾಡೋದು ತುಂಬ ಚೆನ್ನಾಗಂತೆ ನಾವು 7th ಕ್ಲಾಸ್ಗೆ ಹೋದಾಗ ನಾಲೆಜ್ ಬಂತು ನಮಗೆ. 2015 ನಮ್ಮ ಹಸ್ಬೆಂಡ್ ಒಂದು ಸೆಮಿನಾರ್ ಅಟೆಂಡ್ ಮಾಡಿದರು, ತುಂಬ ಚೆನ್ನಾಗಾಯಿತು. ಸೊ ನನಗೂ ಕಳಿಸಿದ್ರು, ನೀನು ನಾಲೆಜ್ ತಗೋ, ಇಬ್ಬರು ನಾಲೆಜ್ ತೊಗೊಂಡ್ರೆ ಒಂದು ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನಾನು ಅಟೆಂಡ್ ಮಾಡಿದೆ. ಆವಾಗ ಶರಣ್ ಸರ್ ಭೇಟಿಯಾದರು. ಇಲ್ಲ, ಮಹಿಳೆಯರಿಗೆ ಆ್ಯಕ್ಚುಲಾಗಿ ಇನ್ವೆಸ್ಟ್ಮೆಂಟ್ ಏನು ನಾಲೆಜ್ ಇರೋದಿಲ್ಲ. ಅದರಿಂದ ನಾನು ತಿಳ್ಕೊಂಡೆ, ನಾನು ಸ್ವಲ್ಪ ಅರ್ನ್ ಮಾಡ್ತಾಯಿದ್ದೀನಿ, ಅದರಿಂದ ಈಗ ಇನ್ವೆಸ್ಟು ಮಾಡ್ತಾಯಿದ್ದೀನಿ. ಸೊ ನಮ್ಗೇನು ಬೇಕು ಅದನ್ನು ತೊಗೋಬೋದು. ನನ್ನ ಮೈಂಡಲ್ಲಿ ಮುಂಚೆಯಿಂದ ಗೋಲ್ಡ್ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸರ್ ತಿಳಿಸಿ ಹೇಳಿದರು, ಗೋಲ್ಡಲ್ಲಿ ಏನು ಲಾಭ ಇದೆ, ಇನ್ವೆಸ್ಟ್ ಮಾಡೋದ್ರಲ್ಲಿ ಎಷ್ಟು ಲಾಭ ಇದೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಸೊ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಏನೆಲ್ಲ ಹೆಲ್ಪ್ ಇದೆ, ಏನೆಲ್ಲ ಸಹಾಯ ಇದೆ. ಅವ್ರು ಹೇಳೋ ಪ್ರಕಾರ ಇನ್ವೆಸ್ಟ್ ಮಾಡೋದು ನಮಗೆ ಒಂದು ದೊಡ್ಡ ಮಗ ಇದ್ದಂಗೆ ಅಂತ ಹೇಳಿದ್ರು. ಸೊ ಅದೇ ಥರ ನಮಗೆ ದೊಡ್ಡ ಮಗನೇ ಆಗಿದ್ದಾನೆ. ಅದರಿಂದ ನಾವೀಗ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ಈಗ ಸ್ವಲ್ಪ ಬೆಳೆದಿದೆ. ನಾವೇ ಒಂದು ಗಿಡ ನೆಟ್ಟು ಅದು ಬೆಳೆದ ಮೇಲೆ ಒಂದು ಮರ ಆದಮೇಲೆ ಹಣ್ಣು ತೊಗೊಂಡು ತಿಂದಾಗ ಎಷ್ಟು ರುಚಿ ಇರುತ್ತೋ ಆ ರುಚಿನ ನಾವಿವಾಗ ಇದರಿಂದ ಅನುಭವಿಸ್ತಾ ಇದ್ದೀವಿ. ಒಂದು 2-3 ಸತಿ ನಾವು ಈಗ ದುಡ್ಡನ್ನ ಡ್ರಾ ಮಾಡ್ಕೊಂಡಿದ್ವಿ. ಸರ್ ಹೇಳ್ತಾಯಿದ್ರು, ನೀವು ಇನ್ವೆಸ್ಟ್ ಮಾಡಿ, ವರ್ಷಕ್ಕೊಂದ್ಸರಿ ಟ್ರಿಪ್ಗೆ ಹೋಗಿ, ಟೂರ್ಗೆ ಹೋಗಿ ಅಂತೇಳಿ. ಸೊ ಅದೇ ಥರ ನಾವಿವಾಗ ಟ್ರಿಪ್ಗೆ ಅದರಿಂದ ದುಡ್ಡು ತಗೊಳ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತದೆ. ಬರೀ ಗೋಲ್ಡಲ್ಲೇ ಮಾಡಬೇಕು, ಚೀಟಿನಲ್ಲೇ ಮಾಡಬೇಕು ಅಂತ ಏನಿಲ್ಲ. ಈಗೆಲ್ಲರೂ ಜಾಬ್ಗೆ ಹೋಗ್ತಿರ್ತಾರೆ, ಆ ಮಹಿಳೆಯರಿಗಾದರೆ ಗೊತ್ತಿರುತ್ತೆ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತೇಳಿ. ಮನೇಲಿ ಕೆಲಸ ಮಾಡೋ ಮಹಿಳೆಯರಿಗೆ ಇನ್ವೆಸ್ಟ್ಮೆಂಟ್ ಅಂದರೆ ಏನಂತಲೇ ಗೊತ್ತಿರಲ್ಲ ನಮಗೆ. ಸೊ ಈ ಥರ SIP ಮಾಡಿ ಅದರಲ್ಲಿ ತುಂಬಾ ಬೆಳೆಯುತ್ತೆ. ನೀವು ಲಾಂಗ್ ಟರ್ಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ನೀವು ಸೇವಿಂಗ್ಸ್ ಮಾಡ್ಕೋಬೋದು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ದುಡ್ಡನ್ನ ಬಳಸ್ಕೋಬೋದು ಅಂತ ಹೇಳ್ತೀನಿ. ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗಿದ್ದೀನಿ. ನೀವು ಇನ್ವೆಸ್ಟ್ ಮಾಡಿ, ನೀವು ಸೇವ್ ಮಾಡಿ, ಆ ದುಡ್ಡನ್ನ ಗಳಿಸಿ ಫೈನಾನ್ಷಿಯಲ್ ಫ್ರೀಡಮ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಹಣ ಗಳಿಸಿ, ಬೆಳೆಸಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಫಿನಾನ್ಷಿಯಲ್ ಫ್ರೀಡಮ್ ಈಸ್ ಬರ್ತ್ ರೈಟ್, ಅಚೀವ್ ಇಟ್. Mutual fund investments are subject to market risks. Read all scheme-related documents carefully.